ಚಿಕ್ಕಬಳ್ಳಾಪುರದಲ್ಲಾದಂತಹ ಡಬಲ್ ಮರ್ಡರ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಿಯಕರನ ಜೊತೆ ಸೇರಿ ಗಂಡ ಮಗುವಿನನ್ನ ಕೊಂದಂತಹ ಪತ್ನಿ ಪೊಲೀಸರ ಮುಂದೆ ಅಸಲಿ ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ. ಹರಿಣಿ ಪ್ರಿಯಕರ ವಿನಯ್ ಜೊತೆ ಸೇರಿ ಗಂಡ ಮತ್ತು ಮಗುವನ್ನ ಕೊಲೆ ಮಾಡಿದರು. ಮುಂದೆ ರಾತ್ರಿ 11 ಗಂಟೆಗೆ ಪ್ರಿಯಕರನನ್ನ ಕರೆಸಿಕೊಂಡಿದ್ದಾಳೆ ಹರಿಣಿ. ಆ ವೇಳೆ ಸಿಸಿ ಕ್ಯಾಮೆರಾವನ್ನ ಆಫ್ ಮಾಡಿದ್ದಾಳೆ ಪತ್ನಿ ಹರಿಣಿ. ಗಂಡ ಅಭಿನಂದನ್ ತಲೆಗೆ ಸೌಟ್ನಿಂದ ಹಲ್ಲೆ ನಡೆಸಿ ಕೊಲೆ. ಅದನ್ನ ಯಾವಾಗ ಮಗು ಯದುವೀರ್ ಗೌಡ ನೋಡ್ಬಿಟ್ನೋ ಆತನನ್ನು ಕೊಲೆ ಮಾಡಿದರು. ಮಗನನ್ನ ಉಸಿರುಗಟ್ಟಿಸಿ ಕೊಂದಂತಹ ಹರಿಣಿ ಮತ್ತು ಆಕೆಯ ಪ್ರಿಯಕರ ಇಬ್ರು ಸೇರಿ ಗಂಡ ಮಗುವಿನ ಹತ್ಯೆ ಮಾಡಿದರು. ಈ ಡಬಲ್ ಮರ್ಡರ್ ಕೇಸ್ ಈಗ ಸಂಪೂರ್ಣವಾಗಿ ಅನಾವರಣಗೊಳ್ತಾ ಇದೆ. ಪೊಲೀಸರ ಕೈಗೆ ಸಿಕ್ಕಂತಹ ಪತ್ನಿ ಹರಿಣಿ ಎಲ್ಲ ವಿಚಾರ ಬಾಯ್ಬಿಟ್ಟಿದ್ದಾಳೆ. ಸೌಟಿಂದ ಹಲ್ಲೆ ಮಾಡಿ ಗಂಡನ ಹತ್ಯೆ ಮಾಡಿ ಗಂಡನ ಹತ್ಯೆ ನೋಡಿದಂತಹ ಮಗನನ್ನ ಕೂಡ ಉಸಿರುಗಟ್ಟಿಸಿ ಸಾಯಿಸಿರು. ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಈ ಹತ್ಯೆ ಮಾಡಿದಾಳೆ ಹರಿಣಿ. ಚಿಕ್ಕಬಳ್ಳಾಪುರದಲ್ಲಾದಂತಹ ಡಬಲ್ ಮರ್ಡರ್ ಇದು. ಮರ್ಡರ್ ಮಾಡಿದ್ದು ಬೇರಾರು ಅಲ್ಲ, ಪತ್ನಿ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ತನ್ನ ಪ್ರಿಯಕರನ ಜೊತೆ ಸೇರ್ಕೊಂಡು ಈ ಡಬಲ್ ಮರ್ಡರ್ ಮಾಡಿದಾಳೆ. ಅದಾದ್ಮೇಲೆ ಈ ಕ್ರೂರಿ ಹರಿಣಿಯ ಕುಕೃತ್ಯ ಏನ್ ಬಯಲಾಯಿತು, ಏನೇನ್ ಮಾಡಿದ್ಲು ಆಕೆ ಅಂತ ನೋಡ್ತಾ ಹೋದರೆ ಮನೆಯಲ್ಲಿದ್ದಂತಹ ರಕ್ತ ತೊಳಿತಾಳೆ, ಪತಿಯ ಬಟ್ಟೆ ಬದಲಾಯಿಸ್ತಾಳೆ, ರಾತ್ರೋರಾತ್ರಿ ರಕ್ತದ ಕಲಿದ್ದಂತಹ ಬಟ್ಟೆ ಒಣಗಿದು ಒಣ ಹಾಕ್ತಾಳೆ. ಪ್ಲಾನ್ ಅಂತೆ ಕೊಲೆ ಮಾಡಿ ಎಸ್ಕೇಪ್ ಆದ ವಿನಯ್. ಈಗ ಆಕೆಯ ಪ್ರಿಯಕರ ವಿನಯ್ನ ಬೆನ್ಬಿದ್ದಿದ್ದಾರೆ ಚಿಕ್ಕಬಳ್ಳಾಪುರ ಪೊಲೀಸರು. ನಂತರ ಪೊಲೀಸರ ಬಳಿ ಎಳೆ ಎಳೆಯಾಗಿ ತಾನು ಮಾಡಿದಂತಹ ಕುಕೃತ್ಯವನ್ನ, ಕೊಲೆಯನ್ನ ಬೆಚ್ಚಿಟ್ಟಿದ್ದಾಳೆ ಹರಿಣಿ. ಆಕೆಯ ಜೊತೆ ಸೇರಿ ಇಬ್ಬರ ಹತ್ಯೆ ಮಾಡಿದಂತಹ ಪ್ರಿಯಕರ ಎಸ್ಕೇಪ್ ಆಗಿದ್ದಾನೆ. ಆತನಿಗಾಗಿ ಹುಡುಕಾಡ್ತಾ ಇದ್ದಾರೆ ಪೊಲೀಸರು. ಆದರೆ ಈಕೆ ಸೆರೆ ಸಿಕ್ಕಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಪತಿಯನ್ನ ಕೊಂದು ನಂತರ ರಕ್ತಸಿಕ್ತವಾದಂತಹ ಬಟ್ಟೆಗಳನ್ನೆಲ್ಲ ತೊಳೆದು ಹಾಕಿ ಬಚಾವಾಗೋದಕ್ಕೆ ಪ್ರಯತ್ನಿಸಿದ್ಲು. ಮೊನ್ನೆ ರಾತ್ರಿ 11 ಗಂಟೆ ಹೊತ್ತಿಗೆ ಪ್ರಿಯಕರನನ್ನ ಕರೆಸ್ಕೊಳ್ತಾಳೆ, ಪತಿಯನ್ನ ಹತ್ಯೆ ಮಾಡ್ತಾಳೆ. ಆದರೆ ಈ ಪುಟ್ಟ ಕಂದಮ್ಮ ಆ ಹತ್ಯೆ ನೋಡ್ಬಿಡ್ತು ಅನ್ನೋ ಕಾರಣಕ್ಕಾಗಿ ತನ್ನ ಮಗು ಅಂತಲೂ ಕೂಡ ಗಮನಿಸದೆ ಆತನನ್ನು ಕೂಡ ಉಸಿರುಗಟ್ಟಿಸಿ ಕೊಂದಿದ್ದಾಳೆ ಪಾಪಿ. ಸರಿ ಇಲ್ಲ ಕಣಪ್ಪ, ನನ್ನ ಮಗವ ಮಾಡವ್ರೆ. ನೆನೆ ಊರಿಗೆ ಬಂದಿದ್ದು ಬಂದ ಚೆನ್ನಾಗಿರ್ಲಿ ಅಂತ ಮಾಡ್ದು. ನನ್ನ ಅವ್ರು ಏನಾರ ಮಾಡ್ಬಿಡ್ತಾರೆ ಅಂತ ನಾವು ಮನೆ ತಕ್ಕೆ ಬಿಡ್ಲಿಲ್ಲ. ನಾನು ಊರು ಸೇರ್ಕೊಂಡೆ, ಇಷ್ಟ ಬಂದಂಗೆ ಮಾಡ್ಕೊಂಡುವೆ. ನನ್ನ ಮಗನ ಬಿಡ್ಲಿಲ್ವಲ್ಲ ಯಪ್ಪೋ. 2 ತಿಂಗಳು ಬಿಟ್ಬಿಟ್ಟು ಹೊಟ್ಟೋದ್ಲು. ಲೆಟ್ರೆಲ್ಲ ಬರ್ದು ಮಡಗ್ಬಿಟ್ಟು ನಾವು ಯಾರಿಗೂ ಗುಟ್ಟು ಕೊಡದೆ, ನನ್ನ ತಮ್ಮನ ಮಗ ನನ್ನ ತಮ್ಮದಿರು ಇಲ್ಲಿ ಮನೆ ಪಕ್ಕದವ್ರಿಗೂ ಹೇಳಲಿಲ್ಲಪ್ಪ. ಇವಳು ಹೋಗವಳೆ ಏನ್ಲಿಲ್ಲ. ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟರು. ಅವನು ಬಂದು ಅವು ಇದೆಲ್ಲ ಆಯ್ತಾ ಇರೋದು. ಅವಳು ಮೊದಲೇ ಯಾರಿಗೋ ಫೋನ್ ಮಾಡ್ತಿದ್ಲು ನಮ್ಮ ಮನೇಲಿ. ಆವಾಗ ಒಂದಿನ ಬ್ಲಾಕ್ ಲಿಸ್ಟ್ಗೆ ಹಾಕು ಅಂದ್ಲು ಅವ್ರ ಅವ್ವ. ನಾನು ಬ್ಲಾಕ್ ಲಿಸ್ಟ್ಗೆ ಹಾಕು ಅಂದ್ಲಲ್ಲ. ಏನವ್ವ ಯಾರವ್ವ ಅಂತ ಕೇಳೋದಕ್ಕೆ ನನ್ನ ಮಗನ ಫ್ರೆಂಡ್ ಯಾರೋ ಫೋನ್ ಮಾಡವ್ರೆ, ತಪ್ಪು ಆಗದೆ ಬಿಡಮ್ಮ, ನಾನು ಹೊಡ್ದ ನನ್ನ ತಮ್ಮ ನನ್ನ ಮಗ ಅಂದ್ಲು. ಅಯ್ಯೋ ಅವರೇ ಕಾರಣಪ್ಪ, ಅವರೇ ಅವ್ವ ಮಕ್ಕಳು, ಅವ್ರ ಸೋದ್ರು ಮಾವದಿರು, ಅವ್ರು ಎಲ್ಲರೂ ಕಾರಣಪ್ಪ ಇದಕ್ಕೆ. ಅವಳಿಗೆ ಈ ಹಿಂದೆ ಸ್ವಲ್ಪ ಅವರಿಬ್ಬರ ನಡುವೆ ಕೆಲವೊಂದು ಡಿಸ್ಪ್ಯೂಟ್ಸ್ ಬಂದಿದೆ. ಕೆಲವು ದಿನ ಮನೆ ಕೂಡ ಬಿಟ್ಟು ಹೋಗಿದ್ಲು ಕೆಲವು ತಿಂಗಳಿಂದೆ. ಆನಂತರ ಮತ್ತೆ ಬಂದು ಜೊತೆಗೆ ವಾಸ ಮಾಡ್ತಾ ಇದ್ರು. ಆದರೂ ಕೂಡ ಒಂದೇ ಮನೆಯಲ್ಲಿದ್ದರೂ ಕೂಡ ಅವಾಗ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಆಗ್ತಾ ಇತ್ತು ಅಂತ ಕೂಡ ತಿಳಿದು ಬಂದಿದೆ. ಸೊ ಅದನ್ನು ಕೂಡ ನಾವು ಪರಿಶೀಲನೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜು, ಈ ಪತ್ನಿಯೇ ಮಾಡಿದ್ದು ಹತ್ಯೆ ಅಂತ ಅನ್ನೋದು ಎಲ್ಲವೂ ಕೂಡ ಈಗ ಬಯಲಾಗ್ತಾ ಇದೆ. ಈ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಏನೇನ್ ಬಾಯ್ಬಿಟ್ಟಿದ್ದಾಳೆ? ಪ್ರತಿಮಾ, ಇನ್ನು ಚಿಕ್ಕಬಳ್ಳಾಪುರದಲ್ಲಿ ನಡೆದಂತಹ ಡಬಲ್ ಮರ್ಡರ್ ಕೇಸ್ಗೆ ಈಗ ಮೇಜರ್ ಟ್ವಿಸ್ಟ್ ಸಿಗ್ತಾ ಇರ್ತಕ್ಕಂಥದ್ದು ಅಂದ್ರೆ ನಿನ್ನೆಯೂ ಕೂಡ ಸ್ವಲ್ಪ 6 ಗಂಟೆಗಳ ಕಾಲ ಚಿಕ್ಕಬಳ್ಳಾಪುರ ಪೊಲೀಸರು ಹರಿಣಿಯನ್ನ ವಿಚಾರಣೆ ನಡೆಸಿದ್ರು. ಆದ್ರೆ ಯಾವುದೇ ಮಾಹಿತಿಯನ್ನ ಆರಂಭದಲ್ಲಿ ಹೇಳಿರಲಿಲ್ಲ. ಆ ಪೊಲೀಸರು ತನಿಖೆ ಮಾಡ್ತಾ ಹೋದಂತೆ ಸಾಕಷ್ಟು ಅನುಮಾನಗಳು ದಟ್ಟವಾಗ್ತಾ ಹೋಗುತ್ತೆ. ಆ ಅನುಮಾನಗಳೆಲ್ಲವನ್ನ ಕೂಡ ಆಕೆ ಒಂದೊಂದೇ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತಾರೆ. ಅಂದ್ರೆ ಪ್ರಮುಖವಾಗಿ ಏನು ತನ್ನ ಗಂಡ ಅಭಿನಂದನ್ ಹಾಗೂ ಮಗ ಆಗಿರ್ತಕ್ಕಂಥ ಯದುವೀರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ನಾವೇ ಅಂತ ಹೇಳಿ ಒಪ್ಕೊಂಡಾಳೆ. ಅದರಲ್ಲೂ ಪ್ರಮುಖವಾಗಿ ಈಕೆಗೆ ಹರಿಣಿಗೆ ವಿನಯ್ ಎಂಬಾತನ ಏನು ಜೊತೆ ಅಕ್ರಮ ಸಂಬಂಧ ಇರುತ್ತೆ. ಆ ಸಂಬಂಧದ ಹಿನ್ನೆಲೆಯಲ್ಲಿ ಗಂಡ ಮತ್ತೆ ಮಗನನ್ನ ಕೊಲೆ ಮಾಡಿದ್ದಾಳೆ ಅನ್ನೋ ಒಂದು ಆರೋಪ ಈಗ
ಬಹಳ ದಟ್ಟವಾಗಿ ಕಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆಲೆ ಕಳೆದ ಅಂದ್ರೆ ನಾವು ಮೊನ್ನೆ ರಾತ್ರಿ ನಡೆದಂತಹ ಘಟನೆ 11 ಗಂಟೆ ರಾತ್ರಿಗೆ ತನ್ನ ಸ್ನೇಹಿತ ವಿನಯನನ್ನ ಕರ್ಸ್ಕೊಂಡಂತ ವೇಳೆಯಲ್ಲಿ ಸಿಸಿ ಕ್ಯಾಮ್ರಾವನ್ನ ಆಫ್ ಮಾಡ್ತಾಳೆ. ಸೌಟ್ನಿಂದ ಗಂಡನ ತಲೆಗೆ ಬಲವಾಗಿ ಹೊಡೆದು ಆತನ್ನ ಇಬ್ಬರು ಸೇರಿ ಕೊಲೆಯನ್ನ ಮಾಡ್ತಾರೆ. ಇದಾದ ನಂತರ ಆ ಮಗು ನೋಡ್ಬಿಡುತ್ತೆ ಅಂತ ಹೇಳಿ ನೋಡುತ್ತೆ. ಆ ಮಗುವನ್ನು ಕೂಡ ಕೊಲೆ ಮಾಡ್ತಾರೆ. ಇದೆಲ್ಲವನ್ನ ಪೊಲೀಸರು ತನಿಖೆಯನ್ನ ಮಾಡ್ತಾರೆ. ಇದನ್ನ ಮುಚ್ಚಾಕೊಳ್ಬೇಕು ಅಂತ ಹೇಳಿ ಪ್ರತಿಯೊಂದಕ್ಕೂ ಕೂಡ ಪ್ಲಾನ್ ಮಾಡ್ತಾರೆ. ಏಕೆಂದ್ರೆ ಆತನ ಮೈ ಮೇಲಿದಂತಹ ಬಟ್ಟೆ ರಕ್ತದ ಕಲೆಗಳಾಗುತ್ತೆ. ಅದನ್ನ ತೆಗೆದುಕೊಂಡೋಗಿ ವಾಷಿಂಗ್ ಮಿಷಿನ್ ಹಾಕಿ ಬಟ್ಟೆನ ಒಗೆದಾಕ್ತಾಳೆ. ಇದಾದ ನಂತರ ಆ ಮಗುವಿನ ಮೇಲೆ ಈತ ಮಲಗಿಸ್ಬಿಡ್ತಾರೆ. ಅಂದ್ರೆ ಆ ಮಗು ಉಸಿರು ಕಟ್ಟು ಸತ್ತಿದೆ ಅನ್ನೋದನ್ನ ಬಿಂಬಿಸ್ಬೇಕು ಅಂತ ಹೇಳಿ ಆ ಮಗುವಿನ ಮೇಲೆ ಈತನ ಅಭಿನಂದನ ಮಲಗಿಸ್ಬಿಟ್ಟು ಆತ ಎಸ್ಕೇಪ್ ಆಗ್ತಾನೆ. ಆ ನಂತರ ಬೆಳಗ್ಗೆ ಹಿಂದಿನ ತನ ನಾರ್ಮಲ್ ಆಗೈತೆ ನೋಡಿದಾಗ ಈ ತರ ಅಭಿನಂದನ ಮಗುವಿನ ಮೇಲೆ ಬಿದ್ದಿದ್ದ ಅಂತ ಹೇಳಿ ಎಲ್ಲರೂ ಕೂಡ ಕಣ್ಣೋರ್ಸುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ ಪೊಲೀಸರಿಗೆ ಆತನ ತಲೆ ಮೇಲೆ ರಕ್ತದ ಕಲೆಯ ಜೊತೆಗೆ ತಲೆ ಮೇಲೆ ಗಾಯ ಆಗಿರ್ತಕ್ಕಂಥದ್ದು ಗೊತ್ತಾಗುತ್ತೋ, ಮತ್ತೆ ಜೊತೆಗೆ ಸಿಸಿ ಕ್ಯಾಮ್ರಾಗಳನ್ನ ಆಫ್ ಮಾಡಿದಾಳೆ ಅಂತ ಹೇಳಿ ಗೊತ್ತಾಗುತ್ತೋ, ಆಗ ಸಾಕಷ್ಟು ಅನುಮಾನಗಳು ದಟ್ಟವಾಗುತ್ತೆ. ಸದ್ಯ ಈಗ ಪೊಲೀಸ್ನವರು ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕೊಂಡು ಆ ವಿನಯ್ ಏನಿದ್ದಾನೆ ಈತನನ್ನ ಭೇಟಿಗೆ ಆಗಲು ನಿಂತಿರ್ತಕ್ಕಂಥದ್ದು. ನಿನ್ನೆಲ್ಲೂ ಕೂಡ ಸಾಕಷ್ಟು ಆತನ ಹುಡುಕಾಟವನ್ನ ನಡೆಸಿದ್ರೆ ಆತ ಏನು ಈಗಾಗಲೇ ತಲೆ ಮರೆಸ್ಕೊಂಡು ಓಡಿ ಹೋಗಿದ್ರೆ. ಸದ್ಯ ಆತನನ್ನ ಹುಡುಕುವಂತ ನಿಟ್ಟಿನಲ್ಲಿ ಈಗ ಪೊಲೀಸ್ನವರು ಮುಂದಾಗಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಂಜು.